ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಕರ್ನಾಟಕ ಹಾಲು ಮಹಾಮಂಡಳಿ ಕೆಎಂಎಫ್ನ ನಂದಿನಿ ತುಪ್ಪವನ್ನ ಖರೀದಿಸೋ ಮುನ್ನ ಗ್ರಾಹಕರು ಇನ್ನು ಮುಂದೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಅಂಗಡಿಗಳಷ್ಟೇ ಅಲ್ಲದೆ ನಂದಿನಿ ಅಧಿಕೃತ ಪಾರ್ಲರ್ಗಳಲ್ಲೂ ಕೂಡ ನಂದಿನಿ ತುಪ್ಪವನ್ನ ನಕಲಿ ಮಾಡಿ ಮಾರಾಟ ಮಾಡ್ತಾ ಇರುವಂತಹ ಬೃಹತ್ ದಂಧೆಯೊಂದು ರಾಜಧಾನಿ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ನಂದಿನಿ ಎನ್ನುವಂತಹ ಹೆಮ್ಮೆಯ ಬ್ರ್ಯಾಂಡ್ಗೆ ಕಳಂಕ ತರುವಂತಹ ಹಾಗೂ ಗ್ರಾಹಕರ ಆರೋಗ್ಯದೊಂದಿಗೆ ಚೆಲ್ಲಾಟ ಆಡ್ತಾ ಇರೋ ಈ ಕಲಬೆರಕೆ ಜಾಲದ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದಿನಿ ತುಪ್ಪಕ್ಕೆ ರಾಜ್ಯದ ಜೊತೆಗೆ ಹೊರ ರಾಜ್ಯಗಳಲ್ಲೂ ಕೂಡ ಭಾರಿ ಬೇಡಿಕೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ದಂಧೆಕೋರರು ಕರ್ನಾಟಕದಲ್ಲಿ ನಂದಿನಿ ಪ್ಯಾಕೆಟ್ಗಳನ್ನ ಬಳಸಿ ಕಳಪೆ ಗುಣಮಟ್ಟದ ಕಲಬೆರಕೆ ತುಪ್ಪವನ್ನ ಸಿದ್ಧಪಡಿಸಿ ಮಾರಾಟ ಮಾಡ್ತಾ ಇದ್ರು. ಇತ್ತೀಚೆಗೆ ನಕಲಿ ತುಪ್ಪದ ಮಾರಾಟದ ಕುರಿತು ಖಚಿತ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರ ತಂಡ ಬೆಂಗಳೂರಲ್ಲಿ ದಿಢೀರ್ ಕಾರ್ಯಾಚರಣೆಯನ್ನು ನಡೆಸಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಕಲಿ ತುಪ್ಪವನ್ನ ಶೇಖರಣೆ ಮಾಡಿ ಮಾರಾಟ ಮಾಡ್ತಾ ಇದ್ದ ಬೃಹತ್ ಗೋಡೌನ್ ಮೇಲೆ ಪೊಲೀಸರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದ್ದಾರೆ. ಈ ದಾಳಿ ಮಾಡಿದಂತಹ ವೇಳೆ ಬರೋಬ್ಬರಿ 1.5 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಸುಮಾರು 8,000 ಲೀಟರ್ ಅಷ್ಟು ನಕಲಿ ನಂದಿನಿ ತುಪ್ಪ ಪತ್ತೆಯಾಗಿದೆ. ಸ್ಕ್ಯಾಚೆಡ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಈ ನಂದಿನಿ ತುಪ್ಪವನ್ನು ತುಂಬಿಟ್ಕೊಂಡು ನಗರದಾದ್ಯಂತ ವಿತರಣೆಗೆ ಸಿದ್ಧ ಮಾಡಿಕೊಂಡಿದ್ರು. ಈ ನಕಲಿ ತುಪ್ಪದ ದಾಸ್ತಾನನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಕಲಬೆರಕೆ ತುಪ್ಪವನ್ನ ಅಧಿಕೃತ ನಂದಿನಿ ತುಪ್ಪದ ಬೆಲೆಗೇನೆ ಅದನ್ನ ಮಾರಾಟ ಮಾಡ್ತಾ ಇದ್ರು. ಈ ಎಲ್ಲ ವಿಚಾರಗಳು ಕೂಡ ಈಗ ತನಿಖೆ ವೇಳೆ ಬಯಲಿಗೆ ಬಂದಿದೆ. ಈ ನಕಲಿ ತುಪ್ಪ ಮಾರಾಟ ದಂಧೆ ಹಿಂದೆ ಇರುವಂತಹ 3ರನ್ನ ಸಿಸಿಬಿ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಬಂಧಿತರನ್ನ ಮಹೇಂದ್ರ, ದೀಪಕ್ ಮತ್ತು ಮುನಿರಾಜು ಅಂತ ಗುರುತಿಸಲಾಗಿದೆ. ಈ ಜಾಲದ ಪ್ರಮುಖ ಆರೋಪಿ ಮಹೇಂದ್ರ ಕೆಎಂಎಫ್ನ ಅಧಿಕೃತ ವಿತರಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಈ ಒಂದು ಆಘಾತಕಾರಿ ಅಂಶ ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಕೆಎಂಎಫ್ನ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಮಹೇಂದ್ರ ತನ್ನ ಅಧಿಕೃತ ಜವಾಬ್ದಾರಿಯನ್ನ ದುರುಪಯೋಗ ಪಡಿಸಿಕೊಂಡು ಈ ವಂಚನೆಯನ್ನ ಎಸಗ್ತಾ ಇದ್ದ. ಆತನ ಪುತ್ರ ದೀಪಕ್ ಸಹ ಈ ದಂಧೆಯಲ್ಲಿ ಶಾಮೀಲಾಗಿದ್ದ. ಮಹೇಂದ್ರ ಅಧಿಕೃತವಾಗಿ ಕೆಎಂಎಫ್ನಿಂದ ತುಪ್ಪವನ್ನ ಖರೀದಿ ಮಾಡಿ ಅದನ್ನ ಗಡಿನಾಡು ರಾಜ್ಯವಾದಂತಹ ತಮಿಳುನಾಡಿಗೆ ಸಾಗಾಟ ಮಾಡ್ತಾ ಇದ್ದ. ಅಲ್ಲಿ ಮುನಿರಾಜು ಮತ್ತು ಅಬಿ ಅರಸು ಅನ್ನುವವರ ಸಹಕಾರದೊಂದಿಗೆ ಈ ಶುದ್ಧ ತುಪ್ಪ ಏನಿದೆ ಅದನ್ನ ಪಾಮ್ ಆಯಿಲ್ ಮತ್ತು ತೆಂಗಿನೆಣ್ಣೆಯಂತಹ ಕಳಪೆ ವಸ್ತುಗಳನ್ನ ಬೆರಕೆ ಮಾಡಿ ಕಲಬೆರಕೆ ಮಾಡ್ತಾ ಇದ್ರು. ಬಳಿಕ ಈ ನಕಲಿ ತುಪ್ಪವನ್ನ ಮತ್ತೆ ಬೆಂಗಳೂರಿಗೆ ತಗೊಂಡು ಬಂದು ನಂದಿನಿ ಲೇಬಲ್ಗಳನ್ನ ಹಚ್ಚಿ ಅಧಿಕೃತವಾಗಿ ನಂದಿನಿ ಪಾರ್ಲರ್ಗಳೇನಿದೆ ಮತ್ತು ಅಂಗಡಿಗಳೇನಿದೆ ಅಲ್ಲೇ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು, ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ರು. ಈ ಗಂಭೀರ ವಿಷಯದ ಕುರಿತು ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶಿವಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಬಂಧಿತ ವ್ಯಕ್ತಿ ಕೆಎಂಎಫ್ನ ಡೀಲರ್ ಅಂತ ತಿಳಿದು ಬಂದಿದೆ. ಆತ ಅಧಿಕೃತವಾಗಿ ತುಪ್ಪವನ್ನ ತಮಿಳುನಾಡಿಗೆ ಕೊಂಡೊಯ್ತಾ ಇದ್ದ. ಮತ್ತೆ ಪಾಮ್ ಆಯಿಲ್ ಮತ್ತೆ ತೆಂಗಿನೆಣ್ಣೆಯನ್ನ ಬೆರೆಸಿ ಕಲಬೆರಕೆ ಮಾಡ್ತಾ ಇದ್ದ. ಮತ್ತು ವಿಜಿಲೆನ್ಸ್ ತಂಡದ ಮೂಲಕ ಈ ನಕಲಿ ತುಪ್ಪದ ಬಗ್ಗೆ ಮಾಹಿತಿ ಕೂಡ ದೊರೀತಾ ಇತ್ತು. ಕೂಡಲೇ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸಿಸಿಬಿ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿ ದಾಳಿ ನಡೆಸಿದ್ದಾರೆ. ನಂದಿನಿ ದೇಶದಲ್ಲೇ 2ನೇ ಅತಿ ದೊಡ್ಡ ಬ್ರ್ಯಾಂಡ್ ಆಗಿದೆ. ಹಾಗಾಗಿ ಇದನ್ನ ನಕಲು ಮಾಡಿ ಲಾಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಗ್ರಾಹಕರು ಆತಂಕ ಪಡುವಂತಹ ಅಗತ್ಯ ಇಲ್ಲ. ನಮ್ಮ ಕಂಪನಿ ಶುದ್ಧವಾದಂತಹ ತುಪ್ಪವನ್ನೇ ಪೂರೈಕೆ ಮಾಡ್ತಾ ಇದೆ. ಆದ್ರೂ ಕೂಡ ಅಧಿಕೃತ ಔಟ್ಲೆಟ್ಗಳಲ್ಲಿ ಈ ನಕಲಿ ತುಪ್ಪ ಮಾರಾಟ ಆಗಿದೆಯೇ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಾವು ನಡೆಸ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಗ್ರಾಹಕರಿಗೆ ಇದ್ರ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕರು ನಂದಿನಿ ತುಪ್ಪವನ್ನ ಖರೀದಿಸೋ ಮೊದಲು ಆ ಒಂದು ಪ್ಯಾಕೇಜಿಂಗ್ ಏನಿದೆ, ಅದರ ಗುಣಮಟ್ಟ ಏನಿದೆ, ಒಮ್ಮೆ ಸರಿಯಾಗಿ ಪರಿಶೀಲನೆಯನ್ನ ಮಾಡಿ ಕೊಂಡ್ಕೊಳ್ಬೇಕು. ಮತ್ತೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಇಂತಹ ಕಲಬೆರಕೆ ಉತ್ಪನ್ನಗಳ ಮಾರಾಟದ ಬಗ್ಗೆ ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕು. ನಕಲಿ ತುಪ್ಪದ ಮಾರಾಟದ ಬಗ್ಗೆ ಯಾವುದೇ ಮಾಹಿತಿ ದೊರೆತರೂ ಕೂಡ ಕೂಡಲೇ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ದೂರನ್ನ ನೀಡಬೇಕು ಅಂತ ಅಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈ ನಕಲಿ ತುಪ್ಪದ ದಂಧೆಗೆ ಕಡಿವಾಣ ಹಾಕೋದಕ್ಕೆ ಕೆಎಂಎಫ್ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ತನಿಖೆ ಮುಂದುವರೆದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.